ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಒಂದು ಕ್ರೀಮ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನೋಡಿ, ಒಂದು 30+ ಆದ ತಕ್ಷಣ ಸ್ಕಿನ್ನಲ್ಲಿ ಒಂದಿಷ್ಟು ಚೇಂಜಸ್ ಕಾಣೋಕ್ಕೆ ಶುರುವಾಗುತ್ತೆ. ಆಗ ನಾವೇನು ಮಾಡ್ತೀವಿ, ಪಾರ್ಲರ್ಗೆ ಹೋಗ್ತೀವಿ, ಸಲೂನ್ಗೆ ಹೋಗ್ತೀವಿ, ಫೇಶಿಯಲ್ ಅಂತೆ ಅದು ಇದು ಅಂತ ಏನೇನೋ ಮಾಡಿಸ್ಕೊಳ್ತೀವಿ. ಅವರು ಆ ಕ್ರೀಮು ಈ ಕ್ರೀಮ್ ಅಂತೆಲ್ಲ ಯೂಸ್ ಮಾಡಿ ನಮ್ಮ ಸ್ಕಿನ್ ಇನ್ನೂ ಹಾಳಾಗುತ್ತೆ ಆಗಲಿ, ಅದೇನೂ ನಮಗೆ ಯೂಸ್ ಆಗೋಲ್ಲ. ನಾವೇ ನ್ಯಾಚುರಲ್ ಆಗಿ ಮನೆಯಲ್ಲೇ ಒಂದು ಕೊಲಾಜನ್ ಕ್ರೀಮ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ. ಕೊಲಾಜನ್ ಕ್ರೀಮ್ ಅಂತಂದರೆ ಯಾರಿಗೆಲ್ಲ ನೋಡಿ, ಈ ಏಜ್ಗಿಂತ ಮುಂಚೆ ಹಣೆಯಲ್ಲಿ ಗೆರೆಗಳು ಕಾಣೋಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಆಮೇಲೆ ಒಂಥರ ಸ್ಕಿನ್ನು ಜೋತ್ ಬಿದ್ದಂಗೆ ಆಗಿರುತ್ತೆ, ಸುಕ್ಕುಗಳು ಕಾಣಿಸ್ತಾ ಇರುತ್ತೆ, ಕಲೆಗಳಿರುತ್ತೆ, ಸ್ಕಿನ್ನಲ್ಲಿ ಈವನ್ ಟೋನ್ ಇರಲ್ಲ. ಅಂದರೆ ಒಂದು ಕಡೆ ಕಪ್ಪಿರುತ್ತೆ, ಒಂದು ಕಡೆ ಕಲೆಗಳಿರುತ್ತೆ. ಹಾಗಾಗಿ ಅದೆಲ್ಲನೂ ನಾವು ಈ ಕ್ರೀಮಿಂದ ನಿವಾರಣೆ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ನಾವು ಯಾವುದೇ ಪ್ರಿಸರ್ವೇಟಿವ್ ಏನೂ ಹಾಕಿರಲ್ಲ, ಹಾಗಾಗಿ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಆಮೇಲೆ ಇದನ್ನು ನಾವು ಬಾಯ್ಲ್ ಮಾಡೋದ್ರಿಂದ ತುಂಬ ದಿನ ಇಟ್ಕೊಳ್ಬೋದು. ಒಂದು 10ರಿಂದ 15 ದಿನ ಆರಾಮಾಗಿ ಯೂಸ್ ಮಾಡ್ಬೋದು ನೀವು. ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ತೀವಿ ಅನ್ನೋದಾದರೆ ಇನ್ನೂ ಹೆಚ್ಚು ದಿನವೂ ನಾವು ಬಳಸ್ಕೋಬೋದು ಈ ಕ್ರೀಮ್ನ. ಹಾಗೆ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಏಕೆಂದರೆ ನಾನು ಕ್ರೀಮ್ ಮಾಡಬೇಕಾದ್ರೆ ಏನೆಲ್ಲ ಹಾಕ್ತೀನಿ, ನೀವು ಸ್ಕಿಪ್ ಮಾಡಿ ನೋಡಿದರೆ ಅದು ನಿಮಗೆ ಪೂರ್ತಿಯಾಗಿ ಗೊತ್ತಾಗಲ್ಲ. ಯಾಕಂದರೆ ಇದು ಫೇಸ್ಗೆ ಹಾಕ್ಕೊಳ್ಳೋವಂಥದ್ದು, ಕ್ರೀಮ್ ಹಚ್ಕೊಳ್ಳೋವಂಥದ್ದು. ಸ್ಕಿಪ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಂತ ಅಷ್ಟೇ. ಬೀಟ್ರೂಟಲ್ಲಿ ನೋಡಿ, ನಮ್ಮ ಮುಖದ ಮೇಲಿರೋ ಕಲೆಗಳು ತೆಗೆಯೋ ಶಕ್ತಿ ಇದೆ. ಹಾಗೆ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಅಂತೂ ತುಂಬಾ ಇದೆ ಇದರಲ್ಲಿ. ಪಿಂಪಲ್ ತಡೆಗಟ್ಟುತ್ತೆ, ಅಂದರೆ ಪ್ರಿವೆಂಟ್ ಮಾಡುತ್ತೆ ನಿಮಗೆ ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ. ಹಾಗೆ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ. ಇದನ್ನು ಈ ಕ್ರೀಮು ನಾನೇನು ತೋರಿಸ್ತೀನಲ್ಲ, ಆ ಕ್ರೀಮು ಡೈಲಿ ನೀವು ನೈಟ್ ಯೂಸ್ ಮಾಡೋದಾದರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದವರೇ ಕೇಳ್ತಾರೆ, ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಬಂದಿದೆಯಲ್ಲ, ಯಾವ ಕ್ರೀಮ್ ಯೂಸ್ ಮಾಡ್ತೀಯಾ ಅಂತೆಲ್ಲ ಕೇಳ್ತಾರೆ. ಹಾಗೆ ನೋಡಿ, ಈ ಕ್ರೀಮ್ನ ಈಗ ಮುಖ ಸುಕ್ಕು ಕಟ್ಟಿದವರಾಗಿರ್ಬೋದು, ಅಂದರೆ ಪಿಂಪಲ್ ಆಗಿ ಕಲೆಗಳಾಗಿರೋರು, ಅಥವಾ ಹಣೆಯಲ್ಲಿ ಗೆರೆ ಬಂದವರು, ಅವ್ರು ಮಾತ್ರ ಯೂಸ್ ಮಾಡಬೇಕಂತ ಏನೂ ಇಲ್ಲ. ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಡೈಲಿ 18 ವರ್ಷದ ಮೇಲ್ಪಟ್ಟದವ್ರು ಯಾರಾದರೂ ಯೂಸ್ ಮಾಡ್ಬೋದು. ಹಾಗಿದ್ರೆ ನೋಡಿ, ಇಷ್ಟೆಲ್ಲ ಒಳ್ಳೆಯದು ಈ ಕ್ರೀಮಲ್ಲಿ ಇರೋದ್ರಿಂದ ಇದನ್ನು ಯಾವ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೇಕು, ಇದಕ್ಕೇನು ಪ್ರೊಸೀಜರು ಎಲ್ಲನೂ ನೋಡೋಣ ಬನ್ನಿ. ನೋಡಿ, ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದು ಕಟ್ ಮಾಡಿದ ಬೀಟ್ರೂಟ್ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ದೊಡ್ಡ ಬೀಟ್ರೂಟ್ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ತೊಳೆದು ಚೆನ್ನಾಗಿ ಕಟ್ ಮಾಡಿ ನೋಡಿ ಈ ಥರ ರುಬ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ನೀರು ಮಾತ್ರ ಆ್ಯಡ್ ಮಾಡಬೇಡಿ, ಯಾಕಂದರೆ ಇದು ಪ್ರಿಸರ್ವೇಟಿವ್ ನಾವೇನು ಹಾಕೋದಿಲ್ವಲ್ಲ, ಹಾಳಾಗಬಾರ್ದು ಅಂತ. ಅದೇ ಜ್ಯೂಸ್ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದ್ರೆ ಜ್ಯೂಸ್ ಕೆಳಗಡೆ ನಿಮಗೆ ಸಿಗುತ್ತೆ ಬೀಟ್ರೂಟ್ದು. ಹಾಗಾಗಿ ನೀರು ಮಾತ್ರ ಏನು ಹಾಕೋದು ಬೇಡ, ಅದರಲ್ಲೇ ನೀರಿನ ಅಂಶ ಇರುತ್ತೆ, ಅಷ್ಟು ಸಾಕು ನಮಗೆ. ಇದ್ರದ್ದು ಜ್ಯೂಸ್ ಬೇಕು ಅಷ್ಟೇ ನಮಗೆ, ಅದು ಪಲ್ಪೆಲ್ಲ ಏನು ಬೇಕಾಗಿಲ್ಲ. ಈ ಥರ ಎಲ್ಲನೂ ನೋಡಿ, ಇಷ್ಟು ಜ್ಯೂಸ್ ಸಿಕ್ಕಿದೆ ನಮಗೆ. ಇದನ್ನು ಬೇಕಾದರೆ ನೀವು ಹಾಗೆ ಕುಡ್ಕೊಳ್ಬೋದು, ಅದು ಹಾಗೂ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ಕ್ರೀಮ್ ಮಾಡ್ತಾ ಇರೋದು. ಬಟ್ ಇದನ್ನು ನೋಡಿ, ಮೆಜರ್ ಮಾಡಿ ತೊಗೊಳ್ಬೇಕಾಗುತ್ತೆ ಕರೆಕ್ಟಾಗಿ, ಯಾಕಂದರೆ ಕ್ರೀಮ್ ಆ ಟೆಕ್ಸ್ಚರ್ ಬರಬೇಕಲ್ಲ ನಮಗೆ. ಹಾಗಾಗಿ ಅಷ್ಟು ಜ್ಯೂಸ್ ಇದೆಯಲ್ಲ ನೋಡಿ, 1 ಗ್ಲಾಸು, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ಜ್ಯೂಸು ಹಾಕ್ಕೊಂಡಿದ್ದೀನಿ, ಬೀಟ್ರೂಟ್ ಜ್ಯೂಸು. ಹಾಗೆ ನೋಡಿ, ರೋಸ್ ವಾಟರ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಅದು ಸಹ ಅಷ್ಟೇ, ಅದೇ ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಕಲರ್ ಆ ಥರ ಕಾಣಿಸ್ತಾ ಇದೆ. ಅದು 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ ರೋಸ್ ವಾಟರು. ರೋಸ್ ವಾಟರ್ ಹಾಕೋ ಉದ್ದೇಶ ಏನಂದರೆ, ನಾವು ಹೊರಗಡೆ ಹೋಗಿ ಬಂದಿರ್ತೀವಿ, ಸ್ಕಿನ್ನಲ್ಲಿ ಕೊಳೆ ಇರುತ್ತೆ, ಯಾರಿಗೆಲ್ಲ ಓಪನ್ ಪೋರ್ಸ್ ಇರುತ್ತೆ, ಅದೆಲ್ಲ ನೋಡಿ ಕ್ಲೀನ್ ಆಗುತ್ತೆ. ಕೆಲವೊಬ್ಬರಿಗೆ ನೋಡಿ, ಕಣ್ಣುಗಳ ಕೆಳಗಡೆ ಊತ ಬಂದಿರುತ್ತೆ, ಇದು ತಡೆಗಟ್ಟುತ್ತೆ. ರೋಸ್ ವಾಟರ್ ಕಣ್ಣಿನ ಸುತ್ತ ಕೆಲವೊಬ್ಬರಿಗೆ ನೋಡಿ ಊತ ಬಂದಿರುತ್ತೆ ನೋಡಿ, ಅದೆಲ್ಲ ಕಡಿಮೆ ಆಗುತ್ತೆ ಈ ರೋಸ್ ವಾಟರಿಂದ. ಹಾಗಾಗಿ ನಾನು ರೋಸ್ ವಾಟರ್ ಸಹ ಬಳಸ್ತಾ ಇದ್ದೀನಿ. ಅಂದರೆ ಈ ಕ್ರೀಮ್ಗೆ ಅವಶ್ಯಕತೆ, ಬಟ್ ಅದು ಏನು ಕೆಲಸ ಮಾಡುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ನೆಕ್ಸ್ಟು
2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ ಆ್ಯಡ್ ಮಾಡೋದ್ರಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದು. ಇದು ನಮ್ಮ ಸ್ಕಿನ್ನನ್ನು ಯಾವುದೇ ಕೆಮಿಕಲ್ ರಿಯಾಕ್ಷನ್ನಿಂದ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಆ್ಯಂಟಿ ಏಜಿಂಗ್ ವಯಸ್ಸಿಗಿಂತ ಮುಂಚೆನೇ ಸ್ಕಿನ್ನು ಸುಕ್ಕಾಗುವುದು, ಗೆರೆಗಳು ಕಾಣಿಸುವುದು ಇದೆಲ್ಲನೂ ತಡೆಯುತ್ತೆ. ಹಾಗಾಗಿ ಕಾರ್ನ್ಫ್ಲೋರ್ ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇರೋದು. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಗಂಟಿಲ್ಲಾರ್ದಂಗೆ ಕಲಿಸ್ಕೊಳ್ಬೇಕಾಗತ್ತೆ ಕಾರ್ನ್ಫ್ಲೋರ್, ಯಾಕಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ನೀವು ನೋಡ್ತಿರ್ಬೋದು ನಾನಿನ್ನೂ ಯಾವುದೇ ಸ್ಟವ್ ಮೇಲೆ ಇಟ್ಟಿಲ್ಲ, ನಾನಿನ್ನೂ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ. ಈಗ ನೋಡಿ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಕಲಿಸ್ತಾನೆ ಇರಬೇಕು, ಕೈ ಬಿಟ್ಟರೆ ಗಂಟಾಗಿಬಿಡುತ್ತೆ ಇದು. ಆಮೇಲೆ ಸ್ಟವ್ ಅಷ್ಟೇ ಫ್ಲೇಮು ಸ್ಲೋ ಅಲ್ಲೇ ಇರಲಿ. ಚೆನ್ನಾಗಿ ನೀವು ಕಲಿಸ್ತಾ ಇರಬೇಕು. ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ನಿಮಗೆ ಆಗಲೇ ಗೊತ್ತಾಗುತ್ತೆ ಕೈ ಆಡಿಸ್ತಾ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದೇ ನಾವು ಏನು ಕೆಮಿಕಲ್ ಹಾಕಿಲ್ಲ, ಏನು ಪ್ರಿಸರ್ವೇಟಿವ್ ಹಾಕಿಲ್ಲ, ಏನೂ ಹಾಕಿಲ್ಲ. ಎಲ್ಲನೂ ಮನೆಯಲ್ಲೇ ಸಿಗುವಂಥ ವಸ್ತುಗಳೇ ಆಗಿರ್ಬೋದು. ಬೀಟ್ರೂಟು, ಕಾರ್ನ್ಫ್ಲೋರ್ ಆಗಿರ್ಬೋದು, ರೋಸ್ ವಾಟರ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ಸ್ಕಿನ್ಗೆ ಒಳ್ಳೆಯದೇ ನಿಮಗೆ. ನೋಡಿ ಚೆನ್ನಾಗಿ ಇನ್ನೂ ಕಲಿಸ್ತಾ ಇರಿ. ಇದನ್ನೊಂದು ಸ್ವಲ್ಪ ಗಟ್ಟಿ ಬರಬೇಕು. ಅದೊಂಚೂರು ನಮಗೆ ಕ್ರೀಮ್ ಥರ ಬರುತ್ತೆ ನಿಮ್ಗಾಗಲೇ. ನೀವು ಅಂದ್ಕೊಳ್ಬೋದು ಏನು ಇಷ್ಟು ತೆಳ್ಳಗಿದೆ, ಅದು ಹಿಂಗೆ ಕ್ರೀಮ್ ಬರುತ್ತೆ ಅಂತ. ನೋಡಿ ಆಗಲೇ ಗಟ್ಟಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ನೋಡಿ ಈ ಥರ ಈ ಹದ ಬಂದರೆ ಅಷ್ಟೇ ಸಾಕು. ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ. ತುಂಬ ಜಾಸ್ತಿ ಇದು ಮಾಡಬೇಡಿ, ಫುಲ್ ಗಟ್ಟಿಯಾಗಿ ಹೋಗುತ್ತೆ ನಿಮಗೆ. ನೋಡಿ ಇಷ್ಟು ಇದಕ್ಕೆ ನೀವು ಆಫ್ ಮಾಡ್ಕೊಂಬಿಡಿ. ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ. ಕಲಿಸಿ ತೋರಿಸ್ತಾ ಇದ್ದೀನಿ ಟೆಕ್ಸ್ಚರ್ ಹೆಂಗೆ ಬಂದಿದೆ ಅಂತ. ನೋಡಿ ಸೇಮ್ ಕ್ರೀಮ್ ಥರ ಎಷ್ಟು ಚೆನ್ನಾಗಿದೆ. ನೋಡಿ ಅದನ್ನು ತಣ್ಣಗಾದ್ಮೇಲೆ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಲಿಕ್ಕಿದೆ, ವಿಟಮಿನ್ ಇ ಕ್ಯಾಪ್ಸುಲು. ಇದು ಸಹ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ನೋಡಿ ಆ ಕ್ಯಾಪ್ಸುಲ್ನ ಕಟ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನೊಂದು 3 ಟ್ಯಾಬ್ಲೆಟ್ ಕ್ಯಾಪ್ಸುಲ್ನ ಹಾಕ್ತಾಯಿದ್ದೀನಿ ಅದರಲ್ಲಿ. ಆ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ನಾನು ಒಂದು ಸ್ವಲ್ಪ ಮಾಡಿದ್ದೀನಲ್ವ, ನೀವು ಜಾಸ್ತಿ ಜನ ಯೂಸ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಎಲ್ಲನೂ ಜಾಸ್ತಿ ಮಾಡಿ, ಬಟ್ ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿರಬೇಕು. ನೋಡಿ ಎಲ್ಲ ಕ್ಯಾಪ್ಸುಲ್ ಹಾಕಿ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ನಮ್ಮ ಸ್ಕಿನ್ನ ನರಿಷ್ ಮಾಡುತ್ತೆ. ವಿಟಮಿನ್ ಇ ಟ್ಯಾಬ್ಲೆಟು ನೋಡಿ ಎಲ್ಲನೂ ಹಾಕಿದ್ದೀನಿ, ಕ್ಯಾಪ್ಸುಲ್ದು ಎಲ್ಲನೂ ವಿಟಮಿನ್ ಇ ಇದ್ದು. ಈಗ ಚೆನ್ನಾಗಿ ಒಂದು ಸಲ ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮಾರ್ಕೆಟಲ್ಲಿ ತಂದರೂ ಸಹ ಈ ಕ್ರೀಮ್ ಇಷ್ಟು ಚೆನ್ನಾಗಿರಲ್ಲ. ಇದನ್ನು ಒಂದು ಗ್ಲಾಸ್ ಬೌಲ್ಗೆ ಹಾಕಿ ನೀವು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಆಚೆ ಸಹ ಒಂದು 10ರಿಂದ 12 ದಿನ ಇಟ್ಕೊಳ್ಬೋದು, ಏನು ಹಾಳಾಗಲ್ಲ. ಯಾಕಂದರೆ ನಾವು ಚೆನ್ನಾಗಿ ಬಾಯ್ಲ್ ಮಾಡಿರ್ತೀವಿ. ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಾದರೆ ನೀವು 1 ಮಂತ್ವರೆಗೂ ಸಹ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಆಮೇಲೆ ಇದು ನೈಟ್ ಯೂಸ್ ಮಾಡಿ. ನಾನು ಅದೇ ಹೇಳಿದ್ನಲ್ವ ಯಾವ ಥರ ಯೂಸ್ ಮಾಡಬೇಕಂತ ನಾನು ನೆಕ್ಸ್ಟು ತೋರಿಸ್ತೀನಿ, ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಇದನ್ನು ಅಂತ, ಈ ಕ್ರೀಮ್ನ. ನೋಡಿ ಚೆನ್ನಾಗಿ ಮುಖ ತೊಳೆದುಕೊಳ್ಳಿ. ಯಾಕಂದರೆ ನೀವೇನಾದರೂ ಡೇಯಲ್ಲಿ ಅಲ್ಲಿ ಇಲ್ಲಿ ಹೋಗಿರ್ತೀರ, ಮೇಕಪ್ ಮಾಡ್ಕೊಂಡಿರ್ತೀರ, ಅಥವಾ ಸ್ಕಿನ್ನಲ್ಲಿ ಕೊಳೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಸ್ವಲ್ಪ ಟವಲಿಂದ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ ಒರೆಸ್ಕೊಂಡ್ಮೇಲೆ ನೀವು ನೋಡ್ತಿರ್ಬೋದು ನಾನು ರೆಡಿ ಮಾಡಿದ್ದು ಕ್ರೀಮು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಒಂದು ಗ್ಲಾಸ್ ಬೌಲಲ್ಲಿ ನೀವು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು 10ರಿಂದ 15 ದಿನ ನೀವು ಹೊರಗಡೆ ಇಟ್ಟರೂ ಏನು ಹಾಳಾಗೋದಿಲ್ಲ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂದರೆ ಇನ್ನೂ ಜಾಸ್ತಿ ದಿನವೂ ಬರುತ್ತೆ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮನೇಲಿ ಒಂದು 3-4 ಜನ ಯೂಸ್ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ.
ಅಥವಾ ಒಬ್ರಿಗೆ ಇಬ್ಬರಿಗೆ ಆ ಥರ ಅಂದರೆ ಇಷ್ಟಾದ್ರೂ ಸಾಕು. ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕಂತ ತೋರಿಸ್ತೀನಿ ಈಗ. ನೋಡಿ, ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ಕ್ರೀಮ್ ತೊಗೊಂಡು ಮುಖಕ್ಕೆಲ್ಲನೂ ಅಪ್ಲೈ ಮಾಡ್ಕೊಳ್ಬೇಕು. ನೋಡ್ತಿರ್ಬೇಕು ಕೈಯೆಲ್ಲ ರೆಡ್ ಆಗಿಬಿಟ್ಟಿದೆ. ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ನೋಡಿ ಹೆಂಗೆ ರೆಡ್ ಆಗಿದೆ ಅಂತ. ನೋಡಿ, ಈ ಥರ ಒಂದು ಎಲ್ಲ ಕಡೆನೂ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ರೆಡ್ಡಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿದೆ ಕ್ರೀಮು. ಆಮೇಲೆ ಇದರಲ್ಲಿ ಬಳಸಿರೋದು ಬೀಟ್ರೂಟ್ ಜ್ಯೂಸು, ಆಮೇಲೆ ನಿಮಗೆ ರೋಸ್ ವಾಟರ್ ಆಗಿರ್ಬೋದು. ಹಾಗೆ ಲಾಸ್ಟಲ್ಲಿ ನಾವು ಅದಕ್ಕಿಂತ ಮುಂಚೆ ಕಾರ್ನ್ಫ್ಲೋರ್ ಆಗಿರ್ಬೋದು, ಹಾಗೆ ಮತ್ತು ಲಾಸ್ಟಲ್ಲಿ ವಿಟಮಿನ್ ಇದು ಕ್ಯಾಪ್ಸುಲ್ದು ಆಯಿಲ್ ಆಗಿರ್ಬೋದು, ಎಲ್ಲನೂ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹೀಗೆ ಒಂದು 20 ಸೆಕೆಂಡ್ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ನೋಡ್ತಿರ್ಬೇಕು ಕೈ ರೆಡ್ ಆಗಿದೆ. ಈ ಥರ ಒಂದು 20 ಸೆಕೆಂಡ್ ಇದು ಕಣ್ಣು ಸುತ್ತನೂ ಮಾಡ್ಕೊಳ್ಳಿ, ಇದೇನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಒಂದು 20 ಸೆಕೆಂಡ್ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ, ಯಾಕಂದರೆ ಸ್ಕಿನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ನಿಮಗೆ ಎಲ್ಲ ಕಲೆ ಇರ್ಬೋದು, ಹಾಗೆ ನೀವು ಸನ್ ಟ್ಯಾನ್ ಆಗಿದ್ರೂ ಸಹ ಕಡಿಮೆ ಆಗುತ್ತೆ ಇದರಿಂದ. ಹಣೆ ಮೇಲೆ ಯಾರಿಗೆಲ್ಲ ನೋಡಿ ಈ ಗೆರೆಗಳು ಆ ಥರ ಕಾಣಿಸ್ಕೊತಾ, ಆಮೇಲೆ ಕೆಲವೊಬ್ರು ಸ್ಮೈಲ್ ಮಾಡಿದ್ರೆ ಇಲ್ಲೆಲ್ಲ ಗೆರೆಗಳು ಕಾಣಿಸ್ತಾ ಇರುತ್ತೆ, ಇಲ್ಲೆಲ್ಲ ಗೆರೆಗಳು ಬಂದಿರುತ್ತೆ. ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ಈ ಕ್ರೀಮು. ಡೈಲಿ ಸಹ ಯೂಸ್ ಮಾಡ್ಬೋದು. ಡೈಲಿ ಆಗಲ್ಲ ಅಂತಂದರೆ ವೀಕ್ಲಿ 2 ಅಥವಾ 3 ಡೇಸ್ ಆದರೂ ಯೂಸ್ ಮಾಡ್ಬೋದು. ನೈಟ್ ಯೂಸ್ ಮಾಡಿ, ಅದೇ ಫೇಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೈಟ್ ಈ ಥರ ಮಸಾಜ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಆದಮೇಲೆ ಮುಖ ತೊಳಿರಿ. ಬಟ್ ಯಾವುದೇ ಸೋಪು ಫೇಸ್ ವಾಶ್ ಏನು ಯೂಸ್ ಮಾಡಬೇಡಿ, ಸುಮ್ಮನೆ ನೀರಿಂದ ಮುಖ ತೊಳೆದು ಹಾಗೆ ನೈಟ್ ಮಲ್ಕೊಳ್ಳಿ. ಯಾಕೆಂದರೆ ಅದರದ್ದು ಎಲ್ಲನೂ ಸ್ಕಿನ್ಗೆ ಅಬ್ಸರ್ವ್ ಆಗಲಿ ಅಂತ. ನಾವು ಸೋಪ್ ಹಚ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದೆಲ್ಲನೂ ಕ್ಲೀನಾಗಿ ತೊಳೆದು ಬಿಡುತ್ತೆ ಸ್ಕಿನ್ ಮೇಲೆ ನಾವೇನು ಹಾಕ್ಕೊಂಡಿರ್ತೀವಿ ಆ ಕ್ರೀಮು. ಹಾಗೆ ಸುಮ್ಮನೆ ನೀರಲ್ಲೇ ತೊಳೆದು 20 ಮಿನಿಟ್ಸ್ ಬಿಟ್ಟು ಹಾಗೆ ಈಗ ಮಸಾಜ್ ಮಾಡಿ ಒಂದು 20 ಮಿನಿಟ್ಸ್ ಬಿಡಿ. ಸುಮ್ಮನೆ ನೀರಲ್ಲೇ ತೊಳ್ಕೊಂಡು ಹಾಗೆ ಮಲ್ಕೊಂಬಿಡಿ. ನೋಡಿ, ನಿಮಗೆ ಗ್ಯಾರಂಟಿ ಸ್ಕಿನ್ನಲ್ಲಿ ಒಂಥರ ಚೇಂಜಸ್ ಕಾಣಿಸುತ್ತೆ. ಫುಲ್ಲು ಗ್ಲೋ ಬರುತ್ತೆ. ಒಂದು 10 ವರ್ಷ ಅಂತೂ ಚಿಕ್ಕ ಥರ ಖಂಡಿತವಾಗಿ ಕಾಣಿಸ್ತೀರ. ನೀವು ಯೂಸ್ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಈಗ ನೋಡಿ, ನಾನು ಒಂದು 20 ಮಿನಿಟ್ಸ್ ಆದಮೇಲೆ ಮುಖ ತೊಳ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಒರೆಸ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಮುಖ ಎಷ್ಟು ಫ್ರೆಶ್ ಅನಿಸ್ತಾ ಇದೆ. ನಾನು ಯಾವುದೇ ಸೋಪು ಏನೂ ಯೂಸ್ ಮಾಡಿಲ್ಲ, ಹಾಗೆಯೇ ಸುಮ್ಮನೆ ನೀರು ಹಾಕಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಆಮೇಲೆ ನಾರ್ಮಲ್ ವಾಟರೇ, ಏನು ಬಿಸಿ ನೀರು ಆ ಥರ ಏನೂ ಇಲ್ಲ. ಒಂಥರ ಸ್ಕಿನ್ನು ನೋಡಿ ಎಷ್ಟು ಕೂಲ್ ಅನಿಸ್ತಾ ಇದೆ, ಒಂಥರ ಕ್ಲಿಯರ್ ಅನಿಸ್ತಾ ಇದೆ. ನೀವು ನೋಡ್ತಿರ್ಬೋದು ಎಷ್ಟು ಗ್ಲೋ ಅನಿಸ್ತಾ ಇದೆ. ಈ ಥರ ನೀವು ಡೈಲಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ನಾವು ಇದರಲ್ಲಿ ಏನು ಕೆಮಿಕಲ್ ಮಿಕ್ಸ್ ಮಾಡಿಲ್ಲ, ಎಲ್ಲನೂ ಹೇಗೆ ರೆಡಿ ಮಾಡೋದು ಮನೆಯಲ್ಲಿ ಸಿಗೋವಂಥ ವಸ್ತುಗಳಿಂದನೇ ನೀವೇ ನೋಡಿದ್ದೀರಲ್ಲ. ಹಾಗಾಗಿ ಡೈಲಿ ಸಹ ಯೂಸ್ ಮಾಡ್ಬೋದು. ಡೈಲಿ ಆಗದೇ ಇದ್ದರೆ ವಾರದಲ್ಲಿ 2 ಸಲ ಅಥವಾ ವಾರದಲ್ಲಿ 3 ಸಲ ಈ ಥರ ಆದರೂ ಯೂಸ್ ಮಾಡಿ. ನೈಟ್ ಯೂಸ್ ಮಾಡಿ, ಯಾಕಂದರೆ ಅದು ಸ್ವಲ್ಪ ರೆಡ್ಡಿಶ್ ಥರ ಇರುತ್ತಲ್ವ, ನಾವು ಏನು ಸೋಪ್ ಹಾಕ್ಕೊಳಲ್ಲ. ಹಾಗೆ ಮಲ್ಕೊಂಡ್ಬಿಡ್ಬೋದು. ಬೆಳಗ್ಗೆ ನೀವು ವಾಶ್ ಮಾಡಿಕೊಂಡ್ರೆ ಯಾವಾಗ ನೋಡ್ಬೋದು ನಿಮ್ಮ ಗ್ಲೋ ಖಂಡಿತ ಬರುತ್ತೆ. ಕಂಟಿನ್ಯೂಸ್ ಯೂಸ್ ಮಾಡಬೇಕು, ಆವಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗೋದು.